ವಿದ್ಯಾರ್ಥಿಗಳ ವಿಷಯದಲ್ಲಿ ನಾನು ಹೇಳೋದು ಒಂದೇ, ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಕೂಡ ನೋಡಿದೆ, ನೆನ್ನೆ ಇಡೀ ರಾತ್ರಿ ನೋಡ್ತಾ ಇದ್ದೀನಿ. ಅಷ್ಟು ಘೋರವಾಗಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳೋದು. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲೂ ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನೇ ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಹಿಡ್ಕೊಂಡು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅವನು ಆನ್ಸರು ಮಾಡ್ತಾಯಿಲ್ಲ, ಅವನು ಅಂತಾನೆ ಎದ್ದು ಹೊಡಿತಾನೆ. ಇವರು ಪೊಲೀಸ್ ಯಾರೇ ಗೂಂಡಾಗಳು? ಅದು ವಿದ್ಯಾರ್ಥಿಗಳ ಮೇಲೆ ಅವ್ರು ಅದರಲ್ಲೂ ಹೆಣ್ಮಕ್ಳು. ಅವ್ನು ಯಾರೋ 3 ಸ್ಟಾರ್ ಪೊಲೀಸ್ ಅಂತ ಇನ್ಸ್ಪೆಕ್ಟರ್ ಅಂತ, ಅವನು ಆ ಹೆಣ್ಮಗು ಹೋಗ್ತಾ ಇದ್ರೆ ಹಿಂದೆಯಿಂದ ಅದನ್ನು ನೋಡೋಕ್ಕಾಗಲ್ಲ. ಅದು ಪಬ್ಲಿಕ್ಕಲ್ಲಿ ಲಕ್ಷಾಂತರ ಟಿ ವಿಲಿ ನೋಡ್ತಾರೆ, ಅಲ್ಲಿ ಎದುರುಗಡೆ ಇದ್ದಾರೆ, ಅವರು ಮುಂದೆ ಆ ಮಗುಗೆ ಹಿಂದೆಯಿಂದ ಚುಸ್ತಾನೆ. ಏನಿದು? ಇದು ಭಾಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ, ಪಕ್ಷ ಯಾವುದೇ ಆಗಲಿ, ಒಳ್ಳೆಯದೇ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರ ಏನು ಇದಿದೆ, ಡಿಮ್ಯಾಂಡ್ಸ್ ಇದೆ, ಅದನ್ನು ಪೂರೈಸಬೇಕು. ಇಲ್ಲಾಂದರೆ ಇದು ಶಾಂತಿಯುತಕ್ಕೆ ಬರೋದಿಲ್ಲ. ಅದರಿಂದಾಗಿ ಇಡೀ ನಮ್ಮ ದೇಶ ಇದಕ್ಕೆ ಏನೇನೋ ಉಲ್ಟಾ ಬರೀತಾರೆ. ಕೆಲವ್ರನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗೆಲ್ಲ ಮಾಡಬೇಡಿ. ಈಗಲಾದರೂ ಯಾವುದೋ ಮೀಡಿಯಾಗಳಲ್ಲಿ ಏನೇನೋ ಬೇಕು ಅಂತ ಅದ್ರ ಮೇಲೆ ಉಲ್ಟಾ ಹೇಳೋದು. ಇನ್ನೇನೋ ಅಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಇಲ್ಲಿ ಬೇರೆ ಏನೋ ಡೈವರ್ಟ್ ಮಾಡೋಕ್ಕೆ ಇಲ್ಲೇನೋ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡೋದು. ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳಿದ್ರೇ, ಯಂಗ್ಸ್ಟರ್ಸ್ ಇದ್ರೇ ನಮ್ಮ ದೇಶ, ಮುಂದಿನ ಪೀಳಿಗೆ ಇದ್ರೇ ನಾವು. ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಎಲ್ಲೋ ಬೇರೆ ಹೊರಗಡೆ ದೇಶದಲ್ಲೋ ಎಲ್ಲೋ ಕೆಲಸ ಮಾಡ್ಕೊತಾರೆ. ಈಗ ಯಾರಿಗೂ ಕೆಲಸನೂ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಇದನ್ನೆಲ್ಲ ಮಾರ್ಕೊಂಡು ಇಷ್ಟೆಲ್ಲ ಆದಾಗ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಇದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳೇಬೇಕು. ವಿದ್ಯಾರ್ಥಿಗಳ ಪರವಾಗಿ ಅವರು ಡಿಸಿಷನ್ ಕೊಡಲೇಬೇಕು. ಸರ್, ಇದು ಎಲ್ಲರಿಗೂ ಎಚ್ಚರಿಕೆ ಕರೆಗಂಟೆನ ಅಂತ ಅಂದ್ರೆ, ಈಗ ಬೇರೆ ಬೇರೆ ದೇಶದಲ್ಲಿ ಯುವಕರು ಸರ್ಕಾರನೇ ಚೇಂಜ್ ಮಾಡಿದ್ದಾರೆ. ನೇಪಾಳದಲ್ಲಿರ್ಬೋದು ಜೆನ್ಜಿ ಹೋರಾಟಕ್ಕೆ. ಸೊ ಆ ಥರದ ವಾತಾವರಣ ಈಗ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಇದೆ. ಸರ್, ಅದಕ್ಕೆ ನಾನು ಫಸ್ಟೇ ಒಂದು ಮಾತು ಹೇಳ್ಬಿಟ್ಟೆ. ಇದು ಯಾವುದೇ ಪಕ್ಷ ಆಗಲಿ, ಯಾವುದೇ ಸರ್ಕಾರ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಸರ್ಕಾರನೇ ಇದನ್ನು ತಗೋಬೇಕು ಡಿಸಿಷನ್. ಏನು ಭಾರತದ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರೇ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಇದನ್ನು ಶಾಂತಿಯುತವಾಗಿ ನಿಲ್ಲಿಸಬೇಕಾಗತ್ತೆ. ಅವರಿಗೆ ಒಂದು ನಿರ್ಣಯವನ್ನು ಕೊಡಬೇಕಾಗುತ್ತೆ. ಸರ್, ಇಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮಂಥವರು ಕೂಡ ಇಂಥದಕ್ಕೆ ಹೋರಾಟ ಸಪೋರ್ಟನ್ನು ಕೊಡಬೇಕು. ಮತ್ತು ಸ್ಯಾಂಡಲ್ವುಡ್ ಅವರು ಕೂಡ ಸಪೋರ್ಟ್ ಕೊಡಬೇಕು. ಇನ್ನೂ ಕೂಡ ಅವ್ರು ಸಪೋರ್ಟವಾಗಿ ನಿಂತಬೇಕು. ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು. ಅಂಥ ಪ್ರಯತ್ನಗಳು ಯಾಕೆ ಸರ್ ನಡೀತಾ ಇಲ್ಲ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ನಾಯಕರೆಲ್ಲರೂ ಒಂದು ಇಬ್ಬರು ಮೂರು ಪಾಪ ಅವರೇ ಒದ್ದಾಡಿಕೊಂಡು ಎಲ್ಲ ಬೈಸ್ಕೊಂಡು ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಚೈನಾದಿಂದ ಫಂಡ್ ಮಾಡಿಬಿಟ್ಟವ್ರೆ. ಇನ್ನು ಪಾಕಿಸ್ತಾನದಿಂದ ಫಂಡ್ ಹೆಂಗೆ ಬರುತ್ತೆ? ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು? ಎಜುಕೇಷನ್ ಸಿಸ್ಟಮ್ನ ಸರಿಪಡಿಸಿ, ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟು ಮೂರೇ ಅವರು ಹೋಗಿ ಕೇಳಿದ್ದಕ್ಕೆ ಇಷ್ಟೊಂದು ರಾಗಂತ ಆದರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಿಗಬೇಕು. ಆ ವಿದ್ಯಾರ್ಥಿಗಳಿಗೆ ಏನು ಸರ್ ರಕ್ತ ಹೆಣ್ಮಕ್ಳು ನೋಡಿದ್ರೇ ಒಂಥರ ಅನಿಸುತ್ತೆ. ನೋಡಿ, ಅದೇ ಬಿಹಾರದಲ್ಲಿ ನೋಡಿ, ಏನು ಅವರು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಹಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ದೇಶ ಹತ್ಕೊಂಡು ಹೊಡೆದ್ಬಿಡುತ್ತೆ. ಅದಾಗದಂಗೆ ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಅವರ ಕೋರಿಕೆಗಳನ್ನ ಈಡೇರಿಸಬೇಕು ಅಂತ ಕೇಳ್ತಾರೆ. ಕನ್ನಡ ಚಿತ್ರಕ್ಕೆ ಸಂವೇದನೆ ಅನ್ನೋದಿಲ್ವಾ ಅಂತ
ಏನು ಸರ್ ಇದು? ಇಷ್ಟೆಲ್ಲ ಆಗ್ತಿದೆ ಅದೇನು ಹೌದು ಸರ್. ಸಂವೇದನೆ ನಿಲ್ವಾ ಕನ್ನಡ ಚಿತ್ರರಂಗಕ್ಕೆ? ಅಂದರೆ ಧ್ವನಿ ಎತ್ತಬೇಕು ಅನ್ನೋದಿಲ್ವಾ? ಬೇರೆ ಬೇರೆ ವಿಚಾರಗಳಿಗೆಲ್ಲ ಧ್ವನಿ ಎತ್ತಿಲ್ಲ. ಸರ್ ಇದೇ ಮೇಕೆದಾಟು ಬೆಂಗಳೂರಿಗೆ ಕುಡಿಯೋ ನೀರು ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಮನೆಗೆ ನೀರು ಕೇಳಲಿಲ್ಲ, ಅಲ್ಲಿ ಬಂದವರೆಲ್ಲ ನಾವು ಹೋದವರೆಲ್ಲ ನಮ್ಮ ಮನೆಗೆ ನೀರು ಕೇಳಲಿಲ್ಲ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರೋ ಬೆಂಗಳೂರಿಗೆ ನೀರು ಒದಗಲಿ ಅನ್ನೋಕ್ಕೋಸ್ಕರ ಹೋರಾಟ ಮಾಡಿದಾಗ ಅಷ್ಟೇನು ಸಪೋರ್ಟ್ ಬರಲಿಲ್ಲ. ನಮ್ಮ ಚಿತ್ರರಂಗದ ಸುಮಾರು ಜನರು ಬರಲಿಲ್ಲ. ಇದಾಗಬಾರ್ದು. ಏನು ಬರೀ ಏನಂದರೆ ಸ್ವಾರ್ಥದಲ್ಲಿ ನಿಲ್ಲಬಾರ್ದು. ಸ್ವಾರ್ಥನ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಯಕ್ಕೋಸ್ಕರ ನಮ್ಮ ಎಲ್ಲ ಚಿತ್ರರಂಗದವರು ಖಂಡಿತ ಬರಬೇಕು. ಎಲ್ಲೋ ಕೂತ್ಕೊಂಡು ಯಾರೋ ಒಬ್ರಿಗೆ ನಾವು ಅವ್ರಿಗೆ ತಲೆ ಬಾಕ್ಕೊಂಡು ಅದರಲ್ಲಿ ಇನ್ನು ನಡೆಯಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತಾಗಿದೆ. ಅದರಿಂದಾಗಿ ನೀವು ಕೂಡ ನಾನು ಸೇರಿ ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಖಂಡಿಸಬೇಕು ಅಂತ ನಾನು ಆಗ್ರಹ. ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಅಂತಲೇ ಕೆಲವು ಸೆಲೆಬ್ರಿಟಿಗಳು ಹೊರಗಡೆ ಬರ್ತಾ ಇಲ್ಲ ಸರ್. ಏನು ನೆಗೆಟಿವ್ ಸರ್? ಬಂದೇ ಬರುತ್ತೆ. ನೀವು ಒಳ್ಳೇದು ಹೇಳಿದ್ರು ನೆಗೆಟಿವ್ ಬರುತ್ತೆ, ಕೆಟ್ಟದ್ದು ಹೇಳಿದ್ರು ನೆಗೆಟಿವ್ ಬರುತ್ತೆ. ನ್ಯಾಯ ಯಾವುದು, ಸತ್ಯ ಯಾವುದು ಆಗಬೇಕು ನಮ್ಮ ದೇಶದಲ್ಲಿ, ಏನು ಅನ್ಯಾಯ ಆಗಿದೆ ಅದಕ್ಕೆ ಹೋರಾಟ ಮಾಡಿ ಬನ್ನಿ. ಎಲ್ಲ ನಮ್ಮ ಚಿತ್ರರಂಗದವರು ಒಟ್ಟಿಗೆ ಸೇರಿ ನಾವು ಈ ವಿದ್ಯಾರ್ಥಿಗಳಿಗೋಸ್ಕರ ದುಡಿಯೋಣ. ಸರ್ 3ನೇ ತಾರೀಕು ಮೇಕೆದಾಟು ವಿಚಾರ ಕಾವೇರಿ ಚರ್ಚೆ ಮಾಡೋದಕ್ಕೆ ತಮಿಳುನಾಡು CM ಬರ್ತಾ ಇದ್ದಾರೆ ಇಲ್ಲಿಗೆ ಕರ್ನಾಟಕಕ್ಕೆ. ಒಳ್ಳೆ ಸ್ಟೆಪ್ ಅಂತೀರಾ ಸರ್? ಸ್ಟೆಪ್ ತಗೋಬೇಕು ಸರ್, ಒಳ್ಳೆಯ ಸ್ಟೆಪ್ ತಗೋಬೇಕು. ನಾವು ಮೇಕೆದಾಟು ಅಂತಲ್ಲ ನೋಡಿ, ಇವಾಗ ಮಳೆ ಇಲ್ಲ, ಇಂಥ ಸಮಯದಲ್ಲಿ ಕುಡಿಯೋ ನೀರಾಗತ್ತೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ. ಮೇಕೆದಾಟು ಹೋರಾಟ ನಾವು ಮಾಡಿದ್ದು ನಿಜವಾಗ್ಲೂ ಕರೆಕ್ಟು. FIR 2 FIR ನನಗೆ ಹಾಕ್ಬಿಟ್ರು. ನಾನು ಮಾಸ್ಕೆಲ್ಲ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಮೇಕೆದಾಟಲ್ಲಿ FIR ಅಲ್ಲಿ ನಂಬರ್ 32. ಹಾಂ, ಇಲ್ಲಿ ರಾಮನಗರದಲ್ಲಿ ಮತ್ತೆ ಹಾಕ್ಬಿಟ್ರು. ನೋಡಿ ಓಹೋ ಇವರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಮತ್ತೆ ಹಾಕ್ಬಿಟ್ರು. ಅಲ್ಲಿ ನಂಬರ್ ಕಮ್ಮಿ ಆಗೋಯ್ತು, 18. ಇನ್ನೊಂದು ಏನಾರು ಆಗಿದ್ರೆ ನಂಬರ್ 1 ಕರ್ಕೊಂಬಂದ್ಬಿಟ್ಟಿರು. ಅಲ್ಲ, ಅದು ನೀರಿಗೋಸ್ಕರ ಹೋರಾಟ ಅಂತ ಯೋಚನೆ ಮಾಡಿ. ಅಂಥ ಕೋವಿಡ್ ಪರಿಸ್ಥಿತಿಲೂ ಕೂಡ ಮಾಸ್ಕ್ಗಳು ಹಾಕ್ಕೊಂಡು ನೀರಿಗೂ ಲಕ್ಷಾಂತರ ಜನ ಬಂದು ಸೇರಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನೇ ಆಗ್ರಹಿಸ್ತಾರೆ. ಅವರು ಸಿನಿಮಾದವರೇ, ಅವರು 20 ಸಿನಿಮಾಗಳು ಮಾಡಿ ಈ ರೀಲ್ಗಳನ್ನ ಒತ್ಕೊಂಡು ಹೋದ್ರು. ಅವ್ರಿಗೂ ಗೊತ್ತು, ಸಿನಿಮಾದವ್ರನ್ನ ಅವರು ಆಗ್ರಹಿಸಿದರು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ನಮ್ಮ ಸಿನಿಮಾದವರು ಬಂದು ಸೇರಿ ಕೆಲಸ ಮಾಡಿ. ಅದಕ್ಕೆ CM ಅವರು ನಟ್ಟುಗಳು ಟೈಟ್ ಮಾಡಬೇಕು ಅಂತ ಹೇಳಿದ್ರು ಸರ್ ಚಿತ್ರರಂಗಕ್ಕೆ. ಮುಗಿದು ಹೋದ ಕತೆ. ಅದಾದಮೇಲೆ ಮತ್ತೆ ಇನ್ನೊಂದು ಫೆಸ್ಟಿವಲ್ ಆಗೋಯ್ತು, ಸಖತ್ತಾಗಾಯಿತು. ಮುಂದಿನ ಫೆಸ್ಟಿವಲ್ ಎಕ್ಸ್ಟ್ರಾನರಿ ಆಗುತ್ತೆ. ನನಗೊಂದು ತುಂಬ ಆಸೆ ಇದೆ. ಕಳೆದ ವರ್ಷ ದಸರಾದಲ್ಲಿ ನಾವು ಕಾವೇರಿ ಆರತಿ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬರ ಆಸೆ ಏನಿತ್ತು ಅಂದರೆ ವಾರಣಾಸಿ ಅಲ್ಲೆಲ್ಲ ದಿನವೂ ನಡೆಯುತ್ತೆ, ದಿನವೂ ಸಾಯಂಕಾಲ ನಡೆಯುತ್ತೆ. ಅಲ್ಲಿ ನೀವು ನೋಡಿದ್ರೆ ಬೇರೆ ಯಾವ ದೇವಸ್ಥಾನಗಳು ಇಲ್ಲ. ಅಲ್ಲಿ ನೀವು ನೋಡಿದ್ರೆ ಗಂಗಾ ತಾಯಿ ಅವರೇ ದೇವರು, ಅದೇ ದೇವರು. ನೀರಿಗೆ ಪೂಜೆ ಮಾಡ್ತಾರೆ ಅಷ್ಟೇ, ಗಂಗಾ ನದಿಗೆ. ಆ ರೀತಿ ನಮಗೆ ಜೀವನ ನದಿಯಾಗಿರುವಂಥ ಕಾವೇರಿ ತಾಯಿಗೆ ಈ ಬಾರಿ ತುಂಬ ದೊಡ್ಡದಾಗಿ ಅಟ್ಲೀಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಆರತಿ ಅಂತ ಮೈಸೂರಲ್ಲಿ ಹಮ್ಮಿಕೊಂಡ್ರೆ ಪಕ್ಕದಾಗಿ ಲಕ್ಷಾಂತರ ಜನ ಸೇರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ, ದೊಡ್ಡದಾಗಿ ಆಗುತ್ತೆ. ಜೊತೆಗೆ ಆ ತಾಯಿಗೆ ನಮನ ಸಲ್ಲಿಸ್ದಂಗೂ ಆಗುತ್ತೆ. ನಾನು ಕಾವೇರಿ ಉಗಮ ಸ್ಥಾನದಿಂದ ಕಾವೇರಿ ಮುಳುಗುವ ಸಮುದ್ರದವರೆಗೂ ನಾನು ಶೂಟಿಂಗ್ ಮಾಡ್ಕೊಂಬರ್ತೀನಿ ಅಂತ ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಡಿ ಕೆ ಸಾರಿಗೆ ಹೇಳಿದ್ದೀನಿ. ಹೇಗೆಂದರೆ ಎಲ್ಲ ಈಗ ಒಬ್ಬರು ರಜನಿಕಾಂತ್ ಅವರು ತಮಿಳ್ನಾಡಲ್ಲಿ ಹರಿತಾ ಇದೆ, ಅವ್ರು ನಿಂತ್ಕೊಂಡು ಕಾವೇರಿ ತಾಯಿ ಹಿಂಗೆ ನಮ್ಮ ನೀರು ಹೀಗೆ ಆ ವೈಭವನ ಅವರು ಹೇಳಿದ್ರೆ ಹಿಂಗಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ನಮ್ಮವರು ದೊಡ್ಡವರು ಯಾರಾದರೂ ಸಂಗೀತಗಾರರು, ಕಲಾವಿದರು, ನಮ್ಮ ಪೊಲಿಟಿಷಿಯನ್ಸ್ ದೊಡ್ಡವರು ಅವ್ರನ್ನೆಲ್ಲ ಸೇರಿಸಿ ಕಾವೇರಿ ನದಿ ಅದು ಉದ್ದಕ್ಕೆ ಏನೇನು ಪ್ರಯೋಜನಗಳಿದೆ, ಕಾವೇರಿ ತಾಯಿಯಿಂದ ಏನೇನು ಪ್ರಯೋಜನ, ಹೆಂಗೆಲ್ಲ ಜೀವನ ಮಾಡ್ತಾರೆ. ಕಾವೇರಿ ಅಂತ ನೀವು ಒಗ್ಯಾನಿಕಲ್ಗೆ ಹೋದರೆ ಮೈಗೆ ಎಣ್ಣೆ ಹಚ್ಬಿಟ್ಟು ಕಾವೇರಿ ನೀದೇ ಹಾಕ್ಬಿಟ್ಟು ಸಂಪಾದನೆ ಮಾಡ್ತಾರೆ. ಮೈ ಎಣ್ಣೆ ಹಚ್ಚೋರು ಸಂಪಾದನೆ ಮಾಡ್ತಾರೆ, ಮೀನು ಮಾರೋರು ಸಂಪಾದನೆ ಮಾಡ್ತಾರೆ, ಕೂದಲು ತೆಗೆಯೋರು ಸಂಪಾದನೆ ಮಾಡ್ತಾರೆ, ತೆಪ್ಪ ಓಡಿಸೋರು ಕೂಡ ಕಾವೇರಿ ನದಿಯಿಂದ ಸಣ್ಣ ಪುಟ್ಟ ನಾನು ನಿಲ್ತಾ ಇರೋದು. ಪಕ್ಷಿಗಳು ಎಂತೆಂಥ ಪ್ರಾಣಿಗಳು ಜೀವನ ಮಾಡ್ತವೆ. ನಮ್ಮದು ಬಿಡಿ, ನಮ್ಮದು ದೊಡ್ಡದು, ನಾವು ಕುಡಿಯೋರು, ನೀರು ಕುಡಿಯೋರು. ನಮ್ಮದು ಬಿಟ್ಟು ಸಣ್ಣ ಎಂತೆಂಥ ಅದ್ಭುತಗಳು ಆ ಕಾವೇರಿ ತಾಯಿ ನೀರಲ್ಲಿ ನಡೆಯುತ್ತೆ.
ಅದರಿಂದಾಗಿ ಆ ತಾಯಿಗೆ ನಮನ ಸಲ್ಲಿಸುವಂಥದ್ದು ಈಗ ನಮ್ಮ ದಸರಾದಲ್ಲಿ ದೊಡ್ಡದಾಗಿ ಆಗಬೇಕು ಅಂತ ನನ್ನ ಆಸೆ. ಸಾಹೇಬ್ರದ್ದು ಅದೇ ಆಸೆ ಇತ್ತು, ಡಿ ಕೆ ಸರ್ದು ಈ ಸಲ ಮಾಡ್ತಾರೆ ಅಂತ ಅನ್ಕೊತೀನಿ. ಜೊತೆಗೆ ನಮ್ಮ ಇವರು ಅದೇ ಎಸ್ ಜಾನಕಿ ಅವ್ರು ತೀರ್ಕೊಂಡ್ರು, ಅವ್ರದ್ದು ಕೂಡ ಒಳ್ಳೆ ನಮನ ಸಲ್ಲಿಸೋಂಥ ಕಾರ್ಯಕ್ರಮ ಆಗಲಿ ಅಂತ. ಏನೋ ತಪ್ಪು ಮಾತಾಡ